ಆ ಮಾನವೀಯತೆ ಅವ್ರಿಗೆ ಎಷ್ಟಿದೆ ಅಂತಂದ್ರೆ, ನಾನೇ ಗ್ರೇಟು, ನಾನೇ ದೊಡ್ಡವನು, ನಾನೇ ಚೆನ್ನಾಗಿ ಕಾಣಿಸ್ಕೋಬೇಕು, ನಾನು ಬೆಳಿತೀನಿ, ನನ್ನ ಜೊತೆ 100 ಜನನ ಬೆಳೆಸ್ತೀನಿ ಅನ್ನೋ ವ್ಯಕ್ತಿತ್ವ ಇದೆಯಲ್ಲ, ದರ್ಶನ್ ಸರ್ ಅವರಲ್ಲಿ ಎದ್ದು ಕಾಣುತ್ತೆ. ಅದು ಒಂದೇ ವಿಚಾರಕ್ಕೆ ನಾನು ನಾನು ಅವರ ಫ್ಯಾನ್ ಆಗ್ಬಿಟ್ಟೆ. ಅದು ಯಾವ ರೀತಿಯಾದಂತ ಫ್ಯಾನ್ ಅಂತಂದ್ರೆ, ಅವ್ರ ಮೇಲೆ ತುಂಬಾ ವಿಶ್ವಾಸ, ತುಂಬಾ ನಂಬಿಕೆ, ತುಂಬಾ ಪ್ರೀತಿ. ದೇವ್ರ ಮುಂದೆ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರಕ್ಕೆ ಏನ್ ಕೇಳ್ಕೊಳ್ತೀನೋ ಅದನ್ನ ಇನ್ನೊಬ್ಬ ವ್ಯಕ್ತಿಗೆ ನಾನು ಕೇಳ್ಕೊಳ್ತೀನಿ ಅಂದ್ರೆ ದರ್ಶನ್ ಸರ್. ಅಷ್ಟ್ರ ಮಟ್ಟಿಗೆ ನನಗೆ ಯಾರ್ಯಾರು ಏನೇನೋ ಅಂದಿದ್ದಾರೆ, ಅಂಧಾಭಿಮಾನ ಅಂದಿದ್ದಾರೆ, ಹಾಳು ಮುಳು ಏನೇನೋ ಅಂದಿದ್ದಾರೆ, ಅಂದ್ಕೊಳ್ಳೋರು ಅಂದ್ಕೊಳ್ರಪ್ಪ. ನಿಮ್ಮ ಇದು ನಿಮಗೆ, ನನ್ನ ಅನಿಸಿಕೆ ನನ್ನದು. ಈಗ ನೀವು ಹೇಳೋದನ್ನ ನಾನು ತಪ್ಸಕ್ಕಾಗಲ್ಲ, ನಾನು ಹೇಳೋದನ್ನ ನೀವು ತಪ್ಸಕ್ಕಾಗಲ್ಲ. ಇದು ನನ್ನ ಅನಿಸಿಕೆ, ಅದು ನಿಮ್ಮ ಅನಿಸಿಕೆ. ಬಟ್ ಈ ವ್ಯಕ್ತಿತ್ವ ಒಂದ್ ಏನಿದೆ ದರ್ಶನ್ ಸರ್ದು, ನನಗೆ ಅವತ್ತಿಂದ ಅವ್ರ ಮೇಲೆ ತುಂಬಾ ಅಭಿಮಾನ. ಅವ್ರ ನಂಬರ್ ಇಲ್ಲ, ಅವ್ರ ಸೆಕ್ರೆಟರಿ ಯಾರು ನನಗೆ ಗೊತ್ತಿಲ್ಲ, ಅವ್ರ PA ಯಾರು ನನಗೆ ಗೊತ್ತಿಲ್ಲ, ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ, ಟಚ್ ಅಲ್ಲೇ ಇಲ್ಲ. 7 ವರ್ಷಗಳ ನಂತರ ನನ್ನ ಮಗ ಅಮೆರಿಕದಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದೆ, ಅವನು ಬಂದಿದ್ದ. ನಾವು ಅವನು ಮಡಿಕೇರಿ ನೋಡಿಲ್ಲ, ಅಮ್ಮ ಮಡಿಕೇರಿ ಕರ್ಕೊಂಡು ಹೋಗು ಅಂತ ಹೇಳ, ನಾವು 4 ಜನ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ. ಹೊರಡೋದ್ ಲೇಟ್ ಆಗೋಯ್ತು, ಮೈಸೂರು ರೀಚ್ ಆಗೋಷ್ಟಲ್ಲಿ ಕತ್ಲಾಯ್ತು. ಇನ್ನು ಆ ಸಮಯದಲ್ಲಿ ಮಡಿಕೇರಿಗೆ ಆ ಫಾರೆಸ್ಟ್ ರೇಂಜ್ ಅಲ್ಲಿ ಹೋಗೋದು ಬೇಡ, ಇಲ್ಲೇ ಉಳ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಆ ರಾಡಿಸನ್ ಬ್ಲೂ ನಲ್ಲಿ ಉಳ್ಕೊಂಡ್ವಿ. ಉಳ್ಕೊಂಡಾಗ ನಾವು ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು, ಮೇಡಮ್ ದರ್ಶನ್ ಸರ್ ಹೊರಗಡೆ ಬರ್ತಾ ಇದಾರೆ. ನನ್ ಮಗ, ಅಮ್ಮ ನಂಗೆ ದರ್ಶನ್ ಸರ್ ಜೊತೆಗೆ ಒಂದು ಫೋಟೋ ಬೇಕಮ್ಮ. ನನ್ ಮಗಂಗ್ ತುಂಬಾ ಇಷ್ಟ ದರ್ಶನ್ ಸರ್. ದರ್ಶನ್ ಸರ್ ಜೊತೆಗೆ ಒಂದು ಫೋಟೋ ಬೇಕು ಅಂದ. ನಂದೆ ಮಗ 8 ವರ್ಷ ಆಗಿದ್ಯೋ, 7 ವರ್ಷ ಆಗಿದೆ, ತಾರಕ್ ಸಿನಿಮಾ ಆದ್ಮೇಲೆ ನಾನು ಎಲ್ಲೂ ನೋಡಿಲ್ಲ ದರ್ಶನ್ ಸರ್ನ. ಅವ್ರು ನನ್ನನ್ನು ಎಲ್ಲೋ ಗುರ್ತಿಟ್ಕೋತಾರೆ, ನಾನೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರೋದು ಆ ಸಿನಿಮಾದಲ್ಲಿ. ಖಂಡಿತ ನೆನಪಿರಲ್ಲ ಮಗ. ಅವ್ರನ್ನ ಹೋಗಿ ನಾವು ಪಾಪ ಅವ್ರು ಯಾವ ಮೂಡಲ್ಲಿ ಇರ್ತಾರೋ, ಯಾವ ಡಿಸ್ಕಷನ್ ಅಲ್ಲಿ ಇರ್ತಾರೋ, ಏನಿರ್ತಾರೋ, ನಾವು ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ. ಹಾಗಾಗಿ ಬೇಡ ಕಂದ ಅಂತಂದೆ. ಇಲ್ಲಮ್ಮ, ಒಂದು ಫೋಟೋ ಅಷ್ಟೇ ಅಮ್ಮ, ಹೋಗಿ ಕೇಳಮ್ಮ, ನೀನ್ ಕೇಳಿದ್ರೆ ಇಲ್ಲ ಅನ್ನಲ್ಲ ಅಂತ. ಬೇಡ ಅಂತ ಹೀಗೆ ನಾವಿನ್ನೂ ಡಿಸ್ಕಷನ್ ಮಾಡ್ಕೋತಾ ಇದೀವಿ. ದರ್ಶನ್ ಸರ್ ಬಂದೇ ಬಿಟ್ರು ಅಲ್ಲಿ, ಹಿಂಗೆ ಕ್ರಾಸ್ ಮಾಡ್ಕೊಂಡು ಬರ್ತಿದ್ದ. ಅವ್ರೇನ ಅಲ್ಲಿಂದ ನೋಡ್ಬಿಟ್ಟು, ಅಮ್ಮ ನೀವೇನ್ ಇಲ್ಲಿ ಮೈಸೂರಲ್ಲಿ ಏನ್ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು ನೋಡಿ ಅಂತ. ನನ್ ಮಗ ರಪ್ಪ ಅಂತ ನನ್ ಮುಖ ನೋಡ್ದ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀಯ ನೀನು? ಅವ್ರು ನೋಡಿದ್ರೆ ಅಮ್ಮ ಅಂತ ಅಷ್ಟ್ ಚೆನ್ನಾಗಿ ಮಾತಾಡಿಸ್ತಾ ಇದಾರೆ. ಅದೇ ದರ್ಶನ್ ಸರ್ ಖಂಡಿತವಾಗಿಯೂ ನೀವು ನನ್ನ ಗುರ್ತಿಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. 7 ವರ್ಷ ಆಗಿದೆ ನಾವು ಭೇಟಿ ಮಾಡಿ. ಹೇಗಮ್ಮ ಸಾಧ್ಯ, ಜೊತೆ ಕೆಲಸ ಮಾಡಿದೀವಿ ಅಂದ್ರೆ ನನ್ನನ್ನು ಅವ್ರ ರೇಂಜ್ ಅಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ದೊಡ್ಡ ವ್ಯಕ್ತಿಗಳ ಗುಣ ಏನ್ ಗೊತ್ತಾ, ಎಲ್ಲರನ್ನು ಅವ್ರ ಲೆವೆಲ್ಗೆ ತಗೊಂಡು ಬಂದು ಮಾತಾಡುವಂಥದ್ದು ದೊಡ್ಡ ವ್ಯಕ್ತಿಗಳ ದೊಡ್ಡ ಗುಣ. ಚಿಕ್ಕ ವ್ಯಕ್ತಿಗಳದ್ದು ಅದೇ ಗುಣ ಅನ್ಕೊಳ್ಳಿ, ಅವ್ರು ಎಲ್ಲರನ್ನೂ ಅವ್ರ ಲೆವೆಲ್ಗೆ ತಗೊಂಡು ಬಂದು ಮಾತಾಡಿಸ್ತಾರೆ. ಸೊ ಹಾಗಂದ್ರು. ಆಮೇಲೆ ನನ್ ಮಗ ನಿಮ್ ಜೊತೆ ಫೋಟೋ ಬೇಕು ಅಂತಿದ್ದಾನೆ, ಒಂದು ಫೋಟೋ. ಅಯ್ಯೋ ಕಂದ, ಬಾ ಬಾ ಚಿನ್ನ, ಬಾ, ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ, ಏನ್ ಓದ್ತಾ ಇದ್ಯಾ, ಅಷ್ಟ್ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿ ಫೋಟೋ ಕೊಟ್ಟು ಎಲ್ಲಾ ಮಾಡಿ. ಸೊ ಹೀಗೆ ಅವ್ರ ವ್ಯಕ್ತಿತ್ವ ತುಂಬಾ ದೊಡ್ಡದು. ಅವ್ರು ಯಾರನ್ನಾದ್ರೂ, ಅವ್ರು ಎಲ್ಲರನ್ನೂ ಪ್ರೀತಿಸ್ತಾರೆ, ಯಾರನ್ನೂ ದ್ವೇಷಿಸಲ್ಲ ಅವರು. ಆಮೇಲೆ ಇರೋದು ನೇರ ದಿಟ್ಟ, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು ಇಲ್ಲ ಆ ವ್ಯಕ್ತಿಗೆ. ಸೊ ಹಾಗಾಗಿ ಅವರ ಒಂದು ಒಡನಾಟ ಏನಿದೆ ಅಲ್ವಾ, ಕನೆಕ್ಷನ್ಸ್ ನೋಡಿ. 7 ವರ್ಷ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡುವಂತದ್ದು ಏನಿತ್ತು. ಯಾರೋ ಕೇಳಿದ್ರು, ಈಗ ದರ್ಶನ್ ಸರ್ ಬಂದಿದಾರಲ್ವಾ, ಭೇಟಿ ಮಾಡಕ್ ಹೋಗ್ತೀರಾ ಅಂದ್ರು. ನಾನು ಯಾವತ್ತೂ ಪ್ಲಾನ್ ಮಾಡ್ಕೊಂಡು ದರ್ಶನ್ ಸರ್ನ ಭೇಟಿ ಮಾಡಕ್ ಹೋಗಿಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಅವ್ರು ನೋಡ್ಬೇಕು ಅನ್ನಿಸ್ದಾಗ, ತುಂಬಾ ಆಸೆ ಪಟ್ಟಾಗ ಹೇಗೋ ಅವ್ರು ನನ್ ಕಣ್ಮುಂದೆ ಬರ್ತಾರೆ ಅಂತ ಹೇಳಿದ್ದೆ. ಪ್ರೇಮ್ ಸರ್ ಅವರ KD ಸಿನಿಮಾದಲ್ಲಿ ಶೂಟಿಂಗ್ ಮಾಡೋ ಹೊತ್ತಿಗೆ ಕ್ಯಾಮ್ರಾಮನ್ ಒಬ್ರು ಟೆಕ್ನಿಷಿಯನ್ ಕೈ ಮೇಲೆ ಎಷ್ಟು ದೊಡ್ಡದಾಗಿ ಡಿ ಬಾಸ್ ಅಂತ ಹಾಕಿಸ್ಕೊಂಡಿದ್ದಾರೆ. ನನ್ ಕಡೆಗೆ ರಪ್ಪ ಅಂತ ಕಾಣಿಸ್ಬೇಕಾದು, ಅವರು ಕ್ಯಾಮ್ರಾ ಎಲ್ಲಾನು ಯೂಸ್ ಮಾಡ್ಬೇಕಾದ್ರೆ ಅಷ್ಟು ದೊಡ್ಡದಾಗಿ ಹಾಕ್ಸ್ಕೊಂಡಿದ್ದಾರೆ. ರಪ್ಪ ಅಂತ ಕಾಣಿಸ್ತು. ನಾನು ಓಡೋ ಕೇಳ್ದೆ, ನೀವು ಡಿ ಬಾಸ್ ಅಭಿಮಾನಿನ ಅಂದೆ. ಹೌದು ಮೇಡಮ್, ಇಲ್ಲಿ ಸುಮ್ನೆ ಹಾಕಿಸ್ಕೊತೀನಾ ಅಂತ ಅಂದ್ರು. ಸೊ ಅದನ್ನ ಹಿಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡೆ ನಾನು. ಅವಾಗ ನಾನು ಪೋಸ್ಟ್ ಕೂಡ ಹಾಕ್ದೆ. ದರ್ಶನ್ ಸರ್ನ ನಾನು ಹೋಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಅವರ ಲಕ್ಷಾಂತರ ಅಭಿಮಾನಿಗಳೆಲ್ಲ ಅವ್ರನ್ನ ಕಾಣ್ತೀವಿ ನಾವು. ಸೊ ಹಾಗಾಗಿ ಅವ್ರನ್ನ ಪ್ಲಾನ್ ಮಾಡ್ಕೊಂಡು ನಾನು ಹೋಗಿ ಅವ್ರ ನಂಬರ್ನ ಪಡೆಯೋದಕ್ಕೆ ನಾನು ಪ್ರಯತ್ನ ಪಟ್ರೆ ಇವತ್ತು ಅವ್ರ ನಂಬರ್ ಸಿಗಬಹುದು, ಖಂಡಿತ ಸಿಗುತ್ತೆ. ನಾನು ಪ್ರಯತ್ನ ಪಟ್ರೆ ಅವ್ರನ್ನ ಹೋಗಿ ಭೇಟಿ ಮಾಡಬಹುದು. ನಂಗೆ ಬೇಡ, ಖಂಡಿತವಾಗಿಯೂ ಬೇಡ. ಆಮೇಲೆ ನಿಜವಾಗ್ಲೂ ಪ್ರೀತಿಸೋರು ಏನ್ ಗೊತ್ತಾ, ಅವ್ರು ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ, ಅವ್ರು ಆರಾಮಾಗಿರ್ಲಿ. ಈಗ ಅವ್ರಿಗೆ ಅವರ ಫ್ಯಾಮಿಲಿ ಜೊತೆಗೆ ಟೈಮ್ ಬೇಕು. ಎಷ್ಟು ಕೆಲಸ ನಿಂತು ಹೋಗಿದ್ವು ಅದನ್ನೆಲ್ಲ ಅವ್ರು ಕ್ಯಾಚ್ ಅಪ್ ಮಾಡ್ಬೇಕು. ಅದನ್ನ ಬಿಟ್ಟು ನಾನು ಹೋಗಿ ಭೇಟಿ ಮಾಡ್ಬೇಕು, ಅವ್ರು ಭೇಟಿ ಮಾಡ್ಲಿಲ್ಲ ಅಂತ ಕೋಪಿಸ್ಕೊಳ್ಳೋದು ಇದು ಅನಾವಶ್ಯಕ. ನಿಜವಾದ ಪ್ರೀತಿ ನಿಮ್ಗೆ ಅವ್ರ ಮೇಲೆ ಇತ್ತು ಅನ್ನೋದಾದ್ರೆ ಅವ್ರು ಎಲ್ಲಾದ್ರೂ ಇರ್ಲಪ್ಪ, ಅವ್ರು ಚೆನ್ನಾಗಿರ್ಲಿ, ಅವ್ರು ಚೆನ್ನಾಗಿರ್ಬೇಕು, ಅಷ್ಟು ಆಶಿಸ್ತೀವಲ್ಲ, ಅಷ್ಟೇ ಸಾಕು. ಆ ರೀತಿಯಾದಂತ ಪ್ರೀತಿ ನನಗಿರೋದು ದರ್ಶನ್ ಸರ್ ಮೇಲೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.